ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಯೂನಿವರ್ಸಲ್ 106.8. ಇದು ಸಮುದಾಯ ಬಾನುಲಿ ಕೇಂದ್ರ. ಇದು ನಿಮ್ಮ ಭಾವನೆಗಳ ಬಾನುಲಿ ಕೇಂದ್ರ. ನಾನೇ ನಿಮ್ಮ ಅಜಯ ಲವ್ಲಿ ಗೆಳೆಯ ಚಂದನ್ ಕಣ್ರಿ. ಇವತ್ತು ನಾನು ತಗೊಂಡಿರುವಂತ ಕಾರ್ಯಕ್ರಮ ಏನ್ ಕಾರ್ಯಕ್ರಮ ಅಂತ ಕೇಳ್ತಾ ಇದ್ದೀರಾ? ಹಿಂಗೆಲ್ಲ ಕತೆ ಹೇಳೋಣ ಅಂತ ಬಂದಿದ್ದೀನಿ ಕಣ್ರಿ. ಏನಪ್ಪ ನಮ್ ಚಂದನ್ ಕತೆ ಗೀತೆ ಅಂತ ಹೇಳ್ತಾನೆ ಅಂತ ಹೇಳ್ತಾ ಇದ್ದೀರಾ? ಅಂತಿಂತ ಕತೆ ಹೇಳ್ತಾ ಇಲ್ಲ ಕಣ್ರಿ. ನಾನು ನಿಮ್ಗೆ ಹೇಳ್ತಿರೋದು ಇವತ್ತು ಹರಿಕತೆ ಹೇಳೋಣ ಅಂತ ಬಂದಿದ್ದೀನಿ ಕಣ್ರಿ. ಹರಿಕತೆ ಮುಖಾಂತರ ನಿಮ್ಗೆ ಒಂದು ಒಳ್ಳೆ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ. ಕಾರ್ಯಕ್ರಮದ ಹೆಸರು ಕೇಳ್ತಾ ಇದ್ದೀರಾ? ನಾನು ಆರೋಗ್ಯ ಅಕ್ಷರ ಕಾರ್ಯಕ್ರಮ ಬಂದಿದ್ದೀನಿ. ಎಂದಿನಂತೆ ನಮ್ಮ ಆದ್ಯ ಚಿತ್ರ ಅವರು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಿದ್ರು. ಇವತ್ತು ನಾನು ನಿಮ್ಗೆ ಎಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ. ಇವತ್ತು ನಾನು ಹರಿಕತೆ ಮುಖಾಂತರ ಒಂದು ಒಳ್ಳೆ ಮಾಹಿತಿ ಕೊಡೋಕೆ ಇಷ್ಟಪಡ್ತಾ ಇದ್ದೀನಿ. ಈಗಿನ ಕಾಲದಲ್ಲಿ ಯಾರು ಹರಿಕತೆ ಕೇಳಲ್ಲ, ಆದ್ರೂ ನಾನು ಹರಿಕತೆ ಮಾಡ್ತೀನಿ ಕಣ್ರಿ. ನೀವೆಲ್ಲ ಕೇಳ್ತೀರಾ ಅಂತ ಭಾವಿಸ್ತಾ ಈ ಹರಿಕತೆ ಅಲ್ಲಿರೋ ಒಂದು ಉದ್ದೇಶ ನಿಮ್ಗೆಲ್ಲ ಒಂದು ಮಾಹಿತಿ ಕೊಡ್ತೀನಿ, ಎಲ್ಲರನ್ನ ಒಂದು ಜಾಗೃತಿ ಮೂಡಿಸ್ತೀನಿ ಅಂತ ಹೇಳ್ತಾ ನಾನು ಈ ಒಂದು ಹರಿಕತೆ ಅಂತ ಪ್ರಾರಂಭ ಮಾಡ್ತಾ ಇದ್ದೀನಿ ಕಣ್ರಿ. ಈ ಹರಿಕತೆ ಹೆಸರು ಏನಂದ್ರೆ ಹೆಸರಿಲ್ಲದ ಹರಿಕತೆ ಅಂತಾನೆ ಕಣ್ರಿ. ಇದೇ ಈ ಹರಿಕತೆಯ ಹೆಸರು. ನಿಮ್ಗೋಸ್ಕರ ನಾನು ಹರಿಕತೆ ಪ್ರಾರಂಭ ಮಾಡ್ತಾ ಇದೀನಿ, ಕೇಳಿ ಸ್ನೇಹಿತರೆ. ಒಂದಾನೊಂದು ಕಾಲದಲ್ಲಿ ಆ ರೋಮಿಯೋ ಜೂಲಿಯೆಟ್ ನಂತ ಪ್ರೀತಿ ಒಂದು ದಿನ ಒಬ್ರಿಗೊಬ್ರು ನೋಡಿದ್ರು ಅವ್ರ ಹೃದಯ ಕಿತ್ತು ಹೋಗುವಂತೆ ಭಾಸವಾಗುತ್ತಿತ್ತು. ಅದೆಂತ ಪ್ರೀತಿ? ಅದೇ ನಮ್ಮ ರಮ್ಯ ರಾಘವನ ಅರಳು ಮಲ್ಲಿಗೆ ಅಂತ ಪ್ರೀತಿ. ಆಹಾ, ಅಂತ ಪ್ರೀತಿನಾ? ಆಮೇಲೆ ಪ್ರೀತಿಯ ಸವಿಯಲ್ಲಿ ಆ ಚಿತ್ರಮಂದಿರಗಳು, ಆ ಪಾರ್ಕ್ಗಳಲ್ಲಿ ಎಲ್ಲಿಲ್ಲದ ಪ್ರೀತಿ ತುಂಬಿ ತುಳುಕಾಡ್ತಿತ್ತು. ಹೇಳಿ, ಮುಂದೇನಾಯ್ತು? ಆಹಾ, ಎಲ್ಲಿ ನೋಡಿದರೂ ಅವರೇ ಕಾಣ್ತಿದ್ರು. ಇಷ್ಟು ಪ್ರೀತಿ ಸಾಲದೆ ಇನ್ನೆಷ್ಟು ಪ್ರೀತಿ ಬೇಕು ಅವ್ರಿಗೆ? ತಾಳ್ಮೆ. ಆ ಶ್ರೀರಾಮನ ಪಟ್ಟಾಭಿಷೇಕದಂತೆ ಮದುವೆಯೂ ಆಗಿ ಹೋಯಿತು. ಹೋ, ಹಂಗ? ಮದುವೆ ಆಗಿ ಅವರು ಸಂಸಾರ ಎಂಬ ಸಾಗರದಲ್ಲಿ ತೇಲಾಡುತ್ತಿದ್ರು. ಆಹಾ, ತೇಲಾಡಿದ್ರು. ಹೇಗ್ ತೇಲಾಡಿದ್ರು ಅಂದ್ರೆ ಅವರು ಸಂಸಾರ ಮಾಡಿ ಹಾಗೆ ಒಂದು ಕೃಷ್ಣನಂತ ಮುದ್ದಾದ ಒಂದು ಮಗುವಿಗೆ ಜನ್ಮವಿತ್ತರು. ಓಹೋ, ಹಂಗಣ್ಣ, ಮುಂದೆ ಕೇಳಣ್ಣ. ಅದು ಆ ಸಂಭ್ರಮ ಮತ್ತೆ ಸನ್ನಿವೇಶಗಳಲ್ಲಿ ಲಾಲಿ ಆಡಿಸುವ ಧ್ವನಿ ಮೂಡಿ ಬರ್ತಿತ್ತು. ಅಂತೆಲ್ಲ ಬರ್ತಿತ್ತು ಹೊರಗಿನಿಂದ. ಆಗ ಪುಷ್ಪ ಕಮಲಗಳಂತೆ ತಾನಾಗಿಯೇ ಬಂದ ಸಂಸಾರ ಮುಚ್ಚಿದಂತಾದವು. ಬಂತು. ಏನ್ ಬಂತು ಅಂದ್ರೆ ಬಿರುಗಾಳಿ. ಅದೇ ಒಮ್ಮೆ ದಾಂಪತಿಗಳ ಇಬ್ಬರ ನಡುವೆ ಒಂದು ದಿನ ರಮ್ಯಳಿಗೆ ಜ್ವರ ಬಂದ ಕಾರಣ ಆಸ್ಪತ್ರೆಗೆ ಹೋದಾಗ ಸುನಾಮಿ ಬಂದಂತೆ ಅವರ ಮನೆಯ ಬಾಗಿಲಿಗೆ ಅಪ್ಪಳಿಸಿದಂತಾಯಿತು. ಏನದು ಸುನಾಮಿ? ಸುನಾಮಿ ಎಂದರೆ ರಮ್ಯಳಿಗೆ ಜ್ವರ ಬಂದ ಕಾರಣ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಡಾಕ್ಟರ್ ಹೇಳ್ತಾರೆ, ಹೇಳೋ ಮಾತು ಏನಂದ್ರೆ ನಿನ್ನ ಹೆಂಡತಿಗೆ ಏಡ್ಸ್ ಬಂದಿದೆ ಎಂಬುದು. ಅದೇ ಸುನಾಮಿ. ಅಯ್ಯೋ ಪಾಪ, ಹಿಂಗಾಗಬಾರ್ದಾಗಿತ್ತು. ಏನು ಮಾಡಕ್ಕಾಗಲ್ಲ. ರೋಹಿತಾಶನು ಮರಣ ಹೊಂದಿದ್ದಾಗ ರವಿ ಪಡುವಾಣ ದಿಕ್ಕಿನಲ್ಲಿ ಬಂದಂತೆ ರಘುವಿನ ಸಂಸಾರ ಧುಮುಕಿತು. ಆಗ ನಮ್ಮ ರಮ್ಯ ರಾಘವನ ಪ್ರೀತಿ ಹೇಗಿತ್ತು ಅಂದ್ರೆ ಆ ಚಿತ್ರಮಂದಿರಗಳಲ್ಲಿ, ಪಾರ್ಕ್ಗಳಲ್ಲಿ ಎಲ್ಲಿ ನೋಡಿದರೂ ಅವರ ಪ್ರೀತಿನೇ ಕಾಣುತ್ತಿತ್ತು. ಎಲ್ಲಿ ನೋಡಿದರೂ ಅವರ ಪ್ರೀತಿನೇ ತೇಲಾಡುತ್ತಿತ್ತು. ಆದ್ರೆ ಈಗ ಏನಾಯ್ತು, ನಮ್ಮ ರಾಘವನಿಗೆ ಆ ದೇವರಿಗೆ ಗೊತ್ತು. ನನ್ನನ್ನು ಮೋಸ ಮಾಡಿದೆ, ನಿನಗೆ ಏರ್ಸಿರುವುದು ನನಗೆ ಏಕೆ ಹೇಳಿಲ್ಲ ಅಂತ ಅವನು ಅವ್ರ ಹೆಂಡತಿನ ಕೇಳ್ತಾನೆ. ನನ್ನ ಜೀವನವನ್ನು ನೀನು ಹಾಳು ಮಾಡಿಬಿಟ್ಟೆ. ಆಗ ಎಲ್ಲೋಯಿತು ಅವನ ಪ್ರೀತಿ? ಆ ಪ್ರೀತಿ ಅವಳಿಗೆ ಏರ್ಸಿದೆ ಅಂದಾಗ ಅವನು ಮಾಡಿದ್ದಾದ್ರೂ ಏನು? ಆಮೇಲೆ ಏನ್ ಮಾಡ್ದ? ತಪ್ಪು ಮಾಡಿದ ರಾಘವ ತಪ್ಪು ಮಾಡಿದ. ಏನ್ ತಪ್ಪು ಮಾಡ್ದ? ಹೇಳ್ತೀನಿ ಕೇಳಿ. 2 ನಿಮಿಷಗಳಲ್ಲಿ ಪಾತ್ರೆಗಳು ಮತ್ತು ಮಗುವಿನ ಜೊತೆಗೆ ರಮ್ಯಳನ್ನು ಹೊರಗೆ ಹಾಕಿಬಿಟ್ಟ. ಆಮೇಲೆ ರಮ್ಯಾ ಏನ್ ಮಾಡಿದ್ಲು? ಪಾಂಡವರು ಪಗಡೆ ಸೋತು ಕಾಡಿಗೆ ಹೋದಂತೆ ರಮ್ಯಳು ಸಹ ಮನೆ ಬಿಟ್ಟು ಹೊರಗೆ ಹೋದಳು. ಏಡ್ಸ್ ಮಾರಿಯ ವಿಷಯ
ಸಮಾಜಕ್ಕೆಲ್ಲ ಗೊತ್ತಾಗುತ್ತಿದ್ದಂತೆ ಮೋಡ ಕಪ್ಪಾದಂತೆ ರಮ್ಯಾಳು ಮುಖವೂ ಸಹ ಕಪ್ಪಾಯಿತು. ನಿಂದನೆಗಳಿಗೆ ತಾಳಲಾರದೆ ಆಸುಕಂದನನ್ನು ಲೆಕ್ಕಿಸದೆ ಅವಳು ನೇಣಿಗೆ ಶರಣಾದ್ಲು. ಮುಂದೆ ಆ ಕಂದನ ಗತಿ ಏನು? ಅಯ್ಯೋ ಪಾಪ, ಹಿಂಗ್ ಮಾಡ್ಕೊಂಬಾರ್ದಾಗಿತ್ತು. ಮುಂದೆ ಆ ಕಂದನ ಗತಿ ಏನು? ಹಸು ಕಂದನನ್ನು ಬೆಳೆಯುವ ಗಿಡವನ್ನು ಮೊಳಕೆಯಲ್ಲಿಯೇ ಕಿತ್ತು ಹಾಕಿದಂತಾಯಿತು. ಆಕೆಗೆ ಗೊತ್ತಿಲ್ಲದೆ ಬಂದಿರೋದು ಏಡ್ಸ್ ಬಂದರೇನು, ಸಮಾಜ ಒಪ್ಕೊಂಡ್ರೇನು, ಒಪ್ಕೊಂಡಿದ್ರೇನು, ನಮ್ಮ ಕಾಲೆಳೆಯೋದು ಜನಾನೇ ಅಂತ ಎಲ್ಲರಿಗೂ ಗೊತ್ತೇ ಇದೆ. ನಾವು ಎಷ್ಟರ ತನಕ ಬದುಕುತ್ತೇವೆ ಎಂಬುದು ಮುಖ್ಯವಲ್ಲ. ಏಡ್ಸ್ ಬಂದು ಕುತ್ತಿಗೆಗೆ ಏನು ಬಿಗಿದುಕೊಂಡರೆ ಏಡ್ಸ್ ಸಮಾಜದಿಂದ ದೂರ ಹೋಗುತ್ತಿದೆಯೇ? ಖಂಡಿತ ಹೋಗಲ್ಲ. ಹೋಗುತ್ತದೆಯೇ? ಖಂಡಿತ ಹೋಗಲ್ಲ. ಏಡ್ಸ್ ಬಂದಿದೆ ಎಂದು ಸಾವನ್ನು ನಾವೇ ತಂದುಕೊಳ್ಳುವುದು ಬೇಡ. ಅದನ್ನೇ ಜೀವನದ ಮೌಲ್ಯ ಎಂದು ಸಾಧನೆ ಮಾಡಿ ದೇಶಕ್ಕೆ ಒಂದು ಮಾರ್ಗದರ್ಶಿಯಾಗಿರೋಣ. ಯುವ ಜನತೆಯಲ್ಲಿ ಜಾಗೃತಿಯನ್ನು ಮೂಡಿಸೋಣ. ಯುವ ಜನತೆಗೆ ಹೋರಾಟದ ಶಕ್ತಿ, ಸಮಾಜಕ್ಕೆ HIV ಮುಕ್ತಿ. ಈ ಹರಿಕಥೆಯ ಉದ್ದೇಶ ಜನರಲ್ಲಿ ಒಂದು ಮಾಹಿತಿ ಕೊಡುವ ಉದ್ದೇಶ ಮತ್ತು ಜನರಿಗೆ ಒಂದು ಜಾಗೃತಿ ಮೂಡಿಸುವ ಉದ್ದೇಶ. ಇಷ್ಟೊತ್ತಂಗ ನೀವು ಕೇಳಿದ್ರಲ್ಲ ಸ್ನೇಹಿತರೆ, ಹೆಸರಿಲ್ಲದ ಹರಿಕತೆ. ಈ ಹರಿಕತೆಯ ಮುಖಾಂತರ ನಾನು ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೀನಿ. ಮತ್ತೆ ನಾನು ಇದೊಂದೇ ಹರಿಕತೆಯಿಂದ ನಾನು ಜಾಗೃತಿ ಮೂಡಿಸೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮೆಲ್ಲರಿಗೋಸ್ಕರ ನಾನೊಂದು ಸಣ್ಣ ಮಾಹಿತಿ ಕೊಡ್ತಾ ಮತ್ತು ಜನರಿಗೆ ಜಾಗೃತಿ ಮೂಡಿಸೋಣ ಅಂತ ನಾನು ಇನ್ನೊಂದು ಕತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನಂತೂ ಮಾಡ್ತಿರುವಂತ ಒಂದು ಕತೆ, ಕೃಷ್ಣ ಎಂಬ ಒಂದು ಹುಡುಗ ಡಿಗ್ರಿ ವ್ಯಾಸಂಗಕ್ಕೆ ಬೆಂಗಳೂರಿಗೆ ಬರ್ತಾನೆ. ಆ ಒಂದು ಹೆಸರು ಇಟ್ಕೊಂಡು ನಾನು ಮಾಡುತ್ತಿರುವಂತ ಒಂದು ಕತೆ ಕಣ್ರಿ. ಈ ಕತೆ ಕೇಳಿ ಜನರಲ್ಲಿ ಮಾಹಿತಿ ಮೂಡಿಸಿ, ಜನರಲ್ಲಿ ಜಾಗೃತಿ ಮೂಡಿಸಿ, ಜನರಿಗೆ ಮಾಹಿತಿ ಕೊಡಿ, ಇದರಲ್ಲಿರುವಂತ ಮಾಹಿತಿ ತಿಳ್ಕೊಳ್ಳಿ ಅಂತ ನಾನು ಈ ಒಂದು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಒಂದು ದಿನ ಕೃಷ್ಣ ಎಂಬ ಹುಡುಗ ತನ್ನ ಡಿಗ್ರಿ ವ್ಯಾಸಂಗ ಮಾಡಲು ಬೆಂಗಳೂರಿಗೆ ಬರುತ್ತಾನೆ. ಬೆಂಗಳೂರಿಗೆ ಬಂದ ನಂತರ ದೇವರ ದರ್ಶನವ ಮಾಡಿ ದೇವರ ಆಶೀರ್ವಾದ ಪಡೆಯಲು ಹೋಗುತ್ತಾನೆ. ಅಲ್ಲಿ ನಾಯಕಿಯನ್ನು ನೋಡಿ ಮೂಕ ವಿಸ್ಮಿತನಾದನು. ಅದು ಅವನ ಮನಸ್ಸಿನಲ್ಲಿ ಏನೋ ಒಂದು ಮಿಂಚಿನ ಸಂಚಾರವಾಗುವಂತೆ. ಆಗ ಅವನು ಒಂದು ನಿರ್ಧಾರಕ್ಕೆ ಬರ್ತಾನೆ. ನಾನು ಮದುವೆ ಆದ್ರೆ ಈ ಹುಡುಗಿನೇ ಮದುವೆ ಆಗ್ಬೇಕು ಅಂತ ಅವನ ಮನಸ್ಸಿನಲ್ಲಿ ತಿಳ್ಕೊತಾನೆ. ಅದೇ ಮಾರನೇ ದಿನ ಅವನು ಕಾಲೇಜಿಗೆ ಹೋದಾಗ ಅಲ್ಲಿ ನಾಯಕಿಯನ್ನು ನೋಡ್ತಾನೆ. ಅವನ ಮನಸ್ಸಿನಲ್ಲಿರೋದೆಲ್ಲ ಹೇಳಕ್ಕೆ ಅಂತ ನಾಯಕಿ ಹತ್ರ ಹೋಗಿ ಫಸ್ಟ್ ಅವಳ ಪರಿಚಯ ಮಾಡಿಕೊಳ್ತಾನೆ. ನಾಯಕಿ ಹೆಸರು ಶ್ರುತಿ ಅಂತ. ಪರಿಚಯ ಮಾಡ್ಕೊಂಡಾದ್ಮೇಲೆ ಮನಸ್ಸಲ್ಲಿರೋದು ಅವನು ಹಾಗೆ ಹೇಳ್ತಾನೆ, ಅಂದ್ರೆ ನನ್ಗೆ ಇಷ್ಟ, ನಾನು ನಿನ್ನ ಇಷ್ಟ ಪಡ್ತಾ ಇದೀನಿ ಅಂತ ಹೇಳ್ತಾನೆ. ಅವನು ಯಾವ ರೀತಿ ಹೇಳ್ತಾನೆ ಅಂದ್ರೆ ಡೈರೆಕ್ಟ್ ಆಗಿ ಹೇಳಲ್ಲ. ಅವನು ಒಂದು ಕವನದ ಮುಖಾಂತರ ಆ ಹುಡುಗಿಗೆ ನೀನ್ ನನ್ಗಿಷ್ಟ ಅಂತ ಹೇಳ್ತಾನೆ. ಆ ಹುಡುಗಿ ಆ ಪ್ರೀತಿನ ಒಪ್ಕೊಳಲ್ಲ. ಕಾರಣ ಏನಂದ್ರೆ ಹುಡುಗಿಗೆ ಭಯಂಕರವಾದ ಒಂದು ಕಾಯಿಲೆ ಇರುತ್ತೆ, ಅದು HIV ಅಂತ. ಆ ಕಾರಣಕ್ಕೆ ಅವಳು ಕೃಷ್ಣನ ಪ್ರೀತಿಯನ್ನು ತಿರಸ್ಕರಿಸ್ತಾಳೆ. ಬೇಸರವಾಗಿ ಆಗ ಅವನಿಗೆ ಒಂದು ದಿನ, ಇಲ್ಲ, ನಾನು ನಿನ್ನ ಪ್ರೀತಿನ ತಿರಸ್ಕರಿಸಿದ್ದು ಕಾರಣ ಏನಂದ್ರೆ ಆಕ್ಚುಲಿ ನನಗೆ HIV ಇದೆ, ಅದರಿಂದ ನಾನು ನಿನ್ನ ಪ್ರೀತಿನ ತಿರಸ್ಕರಿಸ್ತೆ ಅಂತ ನಾಯಕನಿಗೆ ಹೇಳ್ತಾಳೆ. ಆಗ ಇವನು ಯೋಚನೆ ಮಾಡ್ತಾನೆ. ಒಂದಿನ ಯೋಚನೆ ಮಾಡ್ತಾನೆ, 2 ದಿನ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ HIV ಇದ್ರೆ ಏನಂತೆ, ನಾನು ಅವಳನ್ನ ಪ್ರೀತಿಸ್ತೀನಿ ಅಂತ ಆ ಪ್ರಯತ್ನನ ಬಿಡಲ್ಲ. ಅವನು ಮತ್ತೆ ಅವಳನ್ನ ಪ್ರೀತಿಸೋ ಸ್ಟಾರ್ಟ್ ಮಾಡ್ತಾನೆ. ಅವನು ಪ್ರೀತಿಸೋ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇವಳಿಗೆ ಒಂಥರ ಆಗಿ ಇವಳಿಗೆ HIV ಇದೆ ಅಂತ ಗೊತ್ತಾದ್ಮೇಲೆ ಇವನಿಗೊಂಥರ ಬೇಜಾರಾಗುತ್ತೆ. ಮತ್ತೆ ಅವಳು ಅದು ಹೇಳ್ತಾ ಇರ್ತಾಳೆ ನಾಯಕಿ, ನನಗೆ HIV ಇದೆ, ನಂಗೆ ಆಗಲ್ಲ ಅಂತ. ಇವನಿಗೆ ಬೇಜಾರಾಗ್ತಾ ಇರುತ್ತೆ. ಮತ್ತೆ ಒಂದು ವಾರದ ನಂತರ ಏನಾಗುತ್ತೆ ಅಂದ್ರೆ, ನಾಯಕಿ 1 ವಾರ ಮುಖ ತೋರ್ಸಲ್ಲ. ನಾಯಕ ಇಬ್ರು ಏನಕ್ಕೆ ಇವಳು ನನ್ನ ಜೊತೆ ಮಾತಾಡ್ತಾ ಇಲ್ಲ, ಮುಖ ತೋರ್ಸಲ್ಲ ಅಂತ ಮಾಡಿದಾಗ ಅವಳ ನಾಯಕಿ ಏನ್ ನಿರ್ಧಾರಕ್ಕೆ ಬಂದಿರ್ತಾಳೆ ಅಂದ್ರೆ, ನಾನು HIV ಪೇಷಂಟು, ನಾನು ಹಂಗಲ್ಲ ಪ್ರೀತಿ ಪ್ರೇಮ ಅಲ್ಲ ಅಂತೆಲ್ಲ ಮಾಡಕ್ ಹೋಗ್ಬಾರ್ದು ಅಂತೇಳಿ ಅವಳು ಸಾಯೋದಕ್ಕೆ ನಿರ್ಧಾರ ಆಗ್ತಾಳೆ. ಅವಳು ಸತ್ ಮೇಲೆ ಇವನಿಗೆ ವಿಷಯ ಗೊತ್ತಾಗುತ್ತೆ. ಇವನು
ನಾನ್ ಬೀಸಿದ ಹುಡುಗಿ ಸತ್ಲು ಅಂತ ನಾನು ಸಹ ಸಾಯೋ ನಿರ್ಧಾರಕ್ಕೆ ಹೋಗ್ಬೇಕು ಅನ್ಕೋತಾನೆ ನಾಯಕ. ಅಷ್ಟರಲ್ಲಿ ಅವನ ಸ್ನೇಹಿತ ಒಬ್ಬ ಬಂದು, ಸಾಯೋದ್ರಿಂದ ನಿನಗೆ ಏನು ಸಿಕ್ತಂಗಾಗಲ್ಲ, ನೀನು ಅದೇ HIV ಪೇಷಂಟ್ಸ್ಗಳನ್ನ ಸೇವೆ ಮಾಡ್ತಾ ನಿನ್ನ ಪ್ರೀತಿ ಆ HIV ಪೇಷಂಟ್ಗಳನ್ನ ನೀನು ನೋಡಿಕೊಂಡು HIV ಪೇಷಂಟ್ಗಳನ್ನ ನೀನು ಅವ್ರಿಗೆ ಯಾವ ಥರ ಬೇಕೋ ಆ ಥರ ಸಹಾಯ ಮಾಡ್ತಾ ಆ ಪ್ರೀತಿನ ನೀನು ಉಳಿಸ್ಕೊಂಡು ಹೋಗ್ಬೇಕು ಹೊರತು ನೀನು ಸುತ್ತು ಆ ಪ್ರೀತಿಗೆ ಬೆಲೆ ಇಲ್ದಂಗೆ ಮಾಡಬೇಡ, ನಿನ್ನ ಪ್ರೀತಿ ಉಳಿತಿತೆ ಅಂತ ಹೇಳ್ತಾನೆ. ಆಗ ಕೃಷ್ಣ ಒಂದೇ ಮನಸ್ಸಿಂದ HIV ಪೇಷಂಟ್ಸ್ಗಳನ್ನ ಅವನು ಸ್ವತಃ ಅವ್ರಿಗೆ ಏನಾದ್ರೂ ಸಹಾಯ ಬೇಕಾದ್ರೆ ಇವನು ಮಾಡ್ತಿದ್ದ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕಲ್ಲ ಇವನು ಸಹಾಯ ಮಾಡ್ತಿದ್ದ. ಇದು ಹೇಗೆಂದ್ರೆ ನಿಜವಾದ ಪ್ರೀತಿ ಒಂದು ನಮ್ಮ ಕೃಷ್ಣ ಇದರಲ್ಲಿ ತೋರಿಸ್ತಿರೋದೇನು ಅಂದ್ರೆ, ನಿಜವಾದ ಪ್ರೀತಿ ಎಂದು ಸಾಯುವುದಿಲ್ಲ, ನಿಜವಾದ ಪ್ರೀತಿ ಎಂದು ಸಾಯುವುದಿಲ್ಲ. ಪ್ರೀತಿಸುವವರು ಹುಡುಗ ಹುಡುಗಿ ಸತ್ತರೂ ಅವರ ಪ್ರೀತಿ ಸಾಯುವುದಿಲ್ಲ. ಇದಕ್ಕೆ ಎಕ್ಸಾಂಪಲ್ ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು, ದೇವದಾಸ್ ಪಾರ್ವತಿ ಮತ್ತು ನಮ್ಮ ಕೃಷ್ಣ. ಇವರು ಪ್ರೀತಿಯನ್ನು ಜೀವಂತವಾಗಿದ್ದಾರೆ, ಇವರ ಪ್ರೀತಿ ಇನ್ನೂ ಜೀವಂತವಾಗಿದೆ. ಇದು ಈ ಕಥೆಯ ಒಂದು ಉದ್ದೇಶ. ನಾನು ಕೊನೆಯಲ್ಲಿ ಮಾಡಿದಂತ ಕತೆ ಪ್ರೀತಿನ ಮಾತ್ರ ಹೊರತುಪಡಿಸೋಲ್ಲ. ಈ HIV ಇಂದ ಬಾಳುತ್ತಿರುವ ವ್ಯಕ್ತಿಗಳನ್ನು ಸಹಜವಾಗಿ ಮಾತ್ರ ನೋಡಿ, ಸಹಜವಾಗಿ ಮಾತಾಡಿಸಿ, ದೂರ ತಳ್ಳಬೇಡಿ ಎಂಬುದು ಈ ಕಥೆಯ ಉದ್ದೇಶವಾಗಿದೆ. ಸ್ನೇಹಿತರೆ, ಈ HIV ಇಂದ ಬಾಳುತ್ತಿರುವ ವ್ಯಕ್ತಿಗಳನ್ನು ನಮ್ಮ ಸಮುದಾಯ ಯಾವ ರೀತಿ ವರ್ತಿಸುತ್ತಿದೆ, ಯಾವ ಮನೋಭಾವಗಳಿಂದ ಕಾಣುತ್ತಿದೆ ಎಂಬುದರ ಬಗ್ಗೆ ನಾನು ಮಾತ್ರ ಹೇಳಿದ್ರೆ ಸಾಲಲ್ಲ ಕಣ್ರಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಿತ್ರ ಅವರು ನೀಡ್ತಾರೆ. ಈಗ ಚಿತ್ರ ಅವರು ವಿಜಯನಗರದ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ಮತ್ತು ಶಿಕ್ಷಕರವರ ನಡುವೆ ಇದ್ದಾರೆ. ಬನ್ನಿ ಅವ್ರನ್ನೇ ಕೇಳೋಣ ಅವರ ಅಭಿಪ್ರಾಯಗಳನ್ನ. ನಮಸ್ತೆ ಮೇಡಮ್, ನನ್ನ ಹೆಸರು ಚಿತ್ರ ಅಂತ ರೇಡಿಯೋ ಯೂನಿವರ್ಸಿಟಿಯಿಂದ ಬರ್ತಾ ಇದ್ದೀನಿ. ನಾನು ಆರೋಗ್ಯ ಅಕ್ಷಯ ಅನ್ನೋ ಕಾರ್ಯಕ್ರಮದಲ್ಲಿ HIV ಬಗ್ಗೆ ಮಾತಾಡೋಣ ಅಂತ ಪ್ರೋಗ್ರಾಮ್ ಕೊಡ್ತಾ ಇದ್ದೀನಿ. ನಮ್ಮ ಪರಿಚಯ ಮಾಡ್ತೀನಿ. ನನ್ನ ಪರಿಚಯ ಅಂದ್ರೆ ನಾನು GFGC ಕಾಲೇಜ್ನಲ್ಲಿ ಫೈನಲ್ ಇಯರ್ ಓದ್ತಾ ಇದ್ದೀನಿ, BA. ಕೆಲವು ಕಡೆ HIV ಪೇಷಂಟ್ಸ್ಗಳನ್ನ ನೋಡಿರ್ತೀರಾ, ಹೆಚ್ಚು ಪೇಷಂಟ್ಗಳಲ್ಲಿ ಯಾವ ರೀತಿ ಟ್ರೀಟ್ ಮಾಡ್ತೀರಾ ಪರಿಸರದಲ್ಲಿ, ಅವ್ರು ಯಾವ ರೀತಿ ನಿಮ್ಮ ಮುಂದೆ ಟ್ರೀಟ್ ಮಾಡ್ತಾರೆ ಅಂತ ಹೇಳ್ಬೋದು. ಎಲ್ರಿಗೂ ಕ್ಯಾಶುಯಲ್ ಆಗಿ ಗೊತ್ತಿರುತ್ತೆ ಅನ್ಕೊಂತೀನಿ. 3 ಟೈಪ್, ಒಂದು 4 ಟೈಪ್ ಏನೋ ಬರುತ್ತೆ ಅದು ಕಾಯಿಲೆ ಹರಡೋದು. ಸುಮ್ಮನೆ ಜೊತೆ ಮಾತಾಡೋದ್ರಿಂದ ಅಥವಾ ಕೂತ್ಕೊಳ್ಳೋದ್ರಿಂದ, ಅವ್ರ ಜೊತೆ ಊಟ ಮಾಡೋದ್ರಿಂದ, ಮಲ್ಕೊಳ್ಳೋದ್ರಿಂದ, ಅದರಿಂದ ಎಲ್ಲ ಬರೋದಿಲ್ಲ. ಅದು ನನಗೂ ಗೊತ್ತಿರ್ಲಿಲ್ಲ ಮುಂಚೆ, ಆಮೇಲೆ ನನ್ನ ಫ್ರೆಂಡ್ ಮೂಲಕ ತಿಳ್ಕೊಂಡಿದ್ದೆ. ಅದರಿಂದ ಎಲ್ಲ ಕಾಯಿಲೆ ಬರೋದಿಲ್ಲ. ಇದು ಎಲ್ರಿಗೂ ಇದು ತಿಳಿದಿದ್ರೆ ಒಳ್ಳೇದು, ಯಾಕಂದ್ರೆ ಅವ್ರನ್ನ ಕೆಟ್ಟಾಗಿ ಟ್ರೀಟ್ ಮಾಡಿದ್ರೆ ಅವ್ರಿಗೆ ಎಮೋಷನಲಿ ಜಾಸ್ತಿ ಫೀಲ್ ಆಗುತ್ತೆ. ಮತ್ತೆ ಅದರಿಂದ ಅವ್ರು ಕೆಲವ್ರಿಗೂ ಸೂಸೈಡ್ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ. ಅದು ಕೆಲವೊಬ್ಬರಿಗೆ ಬೇಕಂತ ಇಂಟೆನ್ಷನ್ಲಿ ಆ ಕಾಯಿಲೆ ಬಂದಿರೋಲ್ಲ, ಹಸ್ಬೆಂಡಿಂದ ಅಥವಾ ಹೆರಿಡಿಟಿ ಯಾವ್ದಿಂದಾನೋ ಆಗ್ಬಿಟ್ಟಿರುತ್ತೆ, ಅದು ಬೇಕಂತ ಆಗಿರೋದಿಲ್ಲ, ತಿಳಿದಿರೋದಿಲ್ಲ. ಸೊ ಈ ತರ ಆಗ್ಬಿಟ್ಟಾಗ ಅವ್ರಿಗೆ ತುಂಬಾ ಫೀಲ್ ಆಗುತ್ತೆ. ಸೊ ಅವ್ರನ್ನ ಆ ತರ ನಾವು ಟ್ರೀಟ್ ಮಾಡಬಾರ್ದು. ನಮ್ಮ ಮನೆ ಹತ್ರ ನೋಡಿದ್ದೆ, ಅವರನ್ನ ಬೇರೆಯವ್ರಿಗೆ ಇದು ಯಾವ್ದೋ ಕಾಯಿಲೆ ಅಂತ ತಿಳ್ಕೊಂಡಿದ್ರು. ಅವರು ಕೂಡ ಅದನ್ನ ಯಾರಿಗೂ ಹೇಳ್ಕೊಂಡಿದ್ದಿಲ್ಲ. ಬೇರೆ ಕಾಯಿಲೆ ಅದೇನೋ ಕ್ಯಾನ್ಸರ್ ಅಂತ ಏನೋ ಹೇಳ್ಕೊಂಡಿದ್ರು. ಕ್ಯಾನ್ಸರ್ ಅಂತ ಅಂದಾಗ್ಲೇ ಅವರು ಮನೆಯಲ್ಲಿ ಒಂಥರ ಟ್ರೀಟ್ ಮಾಡಕ್ ಶುರು ಮಾಡಿದ್ರು. ಮತ್ತೆ ಅಷ್ಟೇ ಅಲ್ಲ, ಈಚೆ ಕಡೆನೂ ಒಂಥರ ಟ್ರೀಟ್ ಮಾಡ್ತಾ ಇದ್ರು. ಅದ್ರಲ್ಲಿ ಯಾರೋ ಒಬ್ರು ನಮ್ಮ ಮನೆ ಹತ್ರ ಒಂದು ಆಂಟಿ ಆ ರಿಪೋರ್ಟ್ ನ ನೋಡ್ಬಿಟ್ಟಿದ್ರು HIV ಅಂತ. ಅವ್ರ ಆಸ್ ಎಜುಕೇಟೆಡ್ ಕೂಡ ಅವ್ರನ್ನ ಒಂಥರ ಟ್ರೀಟ್ ಮಾಡೋದು, ಅವ್ರ ಹತ್ರ ಹೋಗೋದು, ಊಟ ಮಾಡೋದಕ್ಕಿಲ್ಲ, ಅವ್ರ ಮನೆ ಹತ್ರ ಹೋಗೋಕೆ ಇಷ್ಟಪಡ್ತಿರ್ಲಿಲ್ಲ, ಮಕ್ಕಳನ್ನ ಅವ್ರ ಮನೆ ಹತ್ರ ಬಿಡ್ತಾ ಇರ್ಲಿಲ್ಲ, ಆ ತರ ಮಾಡಕ್ ಶುರು ಮಾಡಿದ್ರು. ಆ ಆಂಟಿಗೆ ತುಂಬಾ ಬೇಜಾರಾಗಿತ್ತು. ಅಂದ್ರೆ ಈ ತರ ಎಲ್ಲ ಮಾಡೋದ್ರಿಂದ ಅವ್ರಿಗೆ ತುಂಬಾ ಮನ್ಸಿಗೆ ಬೇಜಾರಾಗುತ್ತೆ. ಮನೆ ಕೂಡ ಖಾಲಿ ಮಾಡ್ಕೊಂಡು ಹೊರಟೋದ್ರು. ಈ ತರ ಮಾಡಬಾರ್ದು ಅಂತ ನಾನು ಇದು ಮಾಡೋದು. ಆಸ್ ಎಜುಕೇಟೆಡ್ ಆಗಿ ಈ ತರ ಮಾಡೋದು ತುಂಬಾ ತಪ್ಪು. ಯೂತ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಅವ್ರಿಗೆ ಅವೇರ್ನೆಸ್ ಬೇಕು. ಮತ್ತೆ ಗೊತ್ತಿಲ್ಲದವ್ರಿಗೆ ತಿಳಿಸ್ತಾ ಹೋದ್ರೆ ಎಲ್ರಿಗೂ ಅದು ಸರ್ಕ್ಯುಲೇಟ್ ಆಗಿ ಎಲ್ರಿಗೂ ಗೊತ್ತಾಗುತ್ತೆ ಅದ್ರ ಬಗ್ಗೆ. ತಪ್ಪು ತಿಳುವಳಿಕೆಗಳೆಲ್ಲ ಕಡಿಮೆ ಆಗುತ್ತೆ. ಅವಾಗ ಕಾಯಿಲೆನೂ ಗುಣಪಡಿಸಬಹುದು, ಮತ್ತೆ ಅದ್ರ ಇದು ಹರಡೋದು ಕಡಿಮೆ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮಾಹಿತಿಗಳನ್ನ ನೀಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮಗೂ ಧನ್ಯವಾದ.
ನಮಸ್ತೆ ಸರ್, ನನ್ನ ಹೆಸರು ಚಿತ್ರ ಅಂತ ರೇಡಿಯೋ ಯೂನಿವರ್ಸಿಟಿಯಿಂದ ಬರ್ತಾ ಇದ್ದೀನಿ. ನಾನು ಆರೋಗ್ಯ ಅಕ್ಷಯ ಎಂಬ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಅದರಲ್ಲಿ HIV ಬಗ್ಗೆ ಜಾಗೃತಿ ಮೂಡಿಸೋ ಕಾರ್ಯಕ್ರಮವನ್ನ ಕೊಡ್ತಾ ಇದ್ದೀನಿ. ಅದ್ರ ಬಗ್ಗೆ ಕೆಲವು ಪ್ರಶ್ನೆ ಕೇಳೋಣ ಅಂತ ಇದ್ದೀನಿ ಸರ್. ಅದಕ್ಕೆ ಮುಂಚೆ ತಮ್ಮ ಪರಿಚಯ ಮಾಡ್ಕೊಂಡಿಲ್ಲ. ನಮಸ್ಕಾರ ಮೇಡಮ್, ನಮ್ಮ ಹೆಸರು ರಾಮ್ ಅಂತ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯನಗರದಲ್ಲಿ ನಾವು ತೃತೀಯ BA ಓದ್ತಾ ಇದ್ದೀವಿ. ಈ HIV ಪೇಷಂಟ್ಸ್ ಗಳನ್ನ ನೀವು ನೋಡಿರ್ತೀರಾ. ಓಕೆ, ಈ ಸಮುದಾಯ ಯಾವ ರೀತಿ ಅವ್ರನ್ನ ಟ್ರೀಟ್ ಮಾಡ್ತಿದೆ ಟ್ರೀಟ್ ಮಾಡ್ತೀರಾ? ಹೌದು, ನಾವು ಈಗಾಗಲೇ HIV ಪೇಷಂಟ್ ನೋಡಿರುವ ಕಾರಣ ಒಂದು 2-3 ವ್ಯಕ್ತಿಗಳನ್ನು ನೋಡಿದ್ದೀವಿ. ನಾವು PU ಓದುತ್ತಿರುವಾಗ HIV ಪೇಷಂಟ್ ಎಲ್ರಿಗೂ ಗೊತ್ತಿತ್ತು ನಮ್ಮ ಹಳ್ಳಿಯಲ್ಲಿ. ಅವ್ರಿಗಿದೆ ಅಂತ ಹೇಳಿದ್ದಕ್ಕೆ ಅವರ ಬಸ್ನಲ್ಲಿ ಅವ್ರಿಗೆ ಸೀಟು ಬಿಟ್ಟುಕೊಡ್ಲಿಲ್ಲ. ಖಾಲಿ ಆದಾಗ ಸೀಟ್ ಅವರು ಬಸ್ ಹೋಗ್ತಾ ಖಾಲಿ ಆದಾಗ ಅಲ್ಲಿ ಕುತ್ಕೊಂಡಿದ್ದಕ್ಕೆ ಅವರು ಪಕ್ಕದ ಸೀಟ್ನಲ್ಲಿ ಇರೋರೆಲ್ಲ ಹೆದ್ದೋದ್ರು. ಅಂದ್ರೆ ನಮ್ಮ ಯುವ ಜನತೆಯಲ್ಲಿ ಏನಿದೆ, ಏಡ್ಸ್ ಬಂದಿರೋರು ನಮ್ಮ ಪಕ್ಕದಲ್ಲಿ ಕುತ್ಕೊಂಡ್ರೆ ನಮಗೂ ಏಡ್ಸ್ ಹಬ್ಬುತ್ತೇನೋ, ಅದೊಂದು ಸಮಾಜಕ್ಕೆ ಕಂಟಕರವಾದ ವಿಷಯವೇನೋ ಎನ್ನುವ ಮಟ್ಟಿಗೆ ಇವತ್ತು ನಮ್ಮ ಸಮುದಾಯದಲ್ಲಿ ಬೆಳೆದಿದೆ. ಆದ ಕಾರಣ ನಾನೇ ಇವತ್ತು ಹಾಗೆ ಟ್ರೀಟ್ ಮಾಡಿಲ್ಲ. ಯಾಕೆ ಗೊತ್ತಾ, ವಿ ಆರ್ ಎಜುಕೇಟೆಡ್. ಅದರಿಂದ ನಮಗ್ ಗೊತ್ತು ಪಕ್ಕದಲ್ಲಿ ಕುತ್ಕೊಂಡ್ರೆ ಏಡ್ಸ್ ಬರಲ್ಲ, ಅವ್ರ ಜೊತೆ ಊಟ ಮಾಡಿದ್ರೆ ಏಡ್ಸ್ ಬರಲ್ಲ, ಅವ್ರ ಬಟ್ಟೆ ಹಾಕೊಂಡ್ರೆ ಏಡ್ಸ್ ಬರಲ್ಲ ಅಂತ. ಅದಕ್ಕೋಸ್ಕರ ಇವತ್ತು ನಮ್ಮ ಜನಸಾಮಾನ್ಯರಿಗೆ ನಾವು ತಿಳಿಸ್ಕೊಡ್ಬೇಕು ಏನಂದ್ರೆ, ಮೊದಲ ಇಷ್ಟು ಸಾಮಾನ್ಯವಾದ ಮೊದಲ ಪ್ರಾಥಮಿಕ ವಿಷಯಗಳನ್ನು ನಾವು ಎಂದು ತಿಳಿಸ್ಕೊಡ್ತೀವೋ ಅವತ್ತು ಖಂಡಿತ ಏಡ್ಸ್ ಅವೇರ್ನೆಸ್ ಹಾಗೆ ಆಗುತ್ತೆ. ಯಾಕಂದ್ರೆ ಮೊದಲು ನಾವು ಅನ್ನೋದಕ್ಕಿಂತಲೂ ಮೊದಲು ನಾನು ಎನ್ನುವುದು ಇಂಪಾರ್ಟೆಂಟ್. ಮೊದಲು ನಾನು ಮಾಡಿದ್ರೆ ಮಾತ್ರ ನನ್ನ ಪಕ್ಕದವರು ಮಾಡ್ತಾರೆ. ಆದ್ದರಿಂದ ಇವತ್ತಿನಿಂದ ನಾನು ಅನ್ನುವ ಶಬ್ದವನ್ನು ಬಳಸಿ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಈ ರೀತಿ ಅವರಿಗೆ ಆಘಾತಕರ ವಿಷಯಗಳು ಮಾತಾಡಲ್ಲ. ಮತ್ತೆ ಅವರ ಮುಂದೆ ನಾವು ಯಾವತ್ತೂ ಅಚಲವಾಗಿ ನಡ್ಕೊಳಲ್ಲ. ಅಚಲವಾಗಿ ಅಂದ್ರೆ ಒಂದು ರೀತಿಯ ಕೆಟ್ಟ ರೀತಿ ಭಾವನೆ, ನೋಡು ಈ ರೀತಿ, ಹೌದೌದು, ಆ ರೀತಿ ನೋಡ್ಕೊಳಲ್ಲ. ಈ ಒಂದು ವಿಷಯವನ್ನು ಇಟ್ಟುಕೊಂಡು ನಾವು ಸಮಾಜದಲ್ಲಿ ಬದುಕಿದೆ ಆದರೆ ಅವರು ನಮ್ಮ ರೀತಿಯ ಸಂಘಜೀವಿ ಆಗ್ತಾರೆ. ನಮ್ಮೊಂದಿಗೆ ಅವರು ಸಹ ಊಟ ಮಾಡೋದಾಗಿರ್ಲಿ, ಬಟ್ಟೆ ಮತ್ತು ಬೆರೆಯುವುದಾಗಿರ್ಲಿ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ರೂಪಿಸುವುದಾಗಿರ್ಲಿ ಮಾಡ್ತಾರೆ. ಇದರಿಂದ ನಾವು ಜನಾಂಗ ಭೇದ ಭಾವ ಮಾಡಬಾರದು. ಯುವ ಜನರಿಗೆ ಇಂದಿನ ಸೀರಿಯಲ್ಗಳು ಆಗಿರಬಹುದು, ಮಾಧ್ಯಮಗಳ ಮೌಢ್ಯತೆಗೆ ಹೊರಗಾಗದೆ ನಮ್ಮ ಚಟುವಟಿಕೆ, ಕಾರ್ಯಚಟುವಟಿಕೆಗಳ ಮೇಲೆ ಎಲ್ಲರನ್ನು ಸಮಾನವಾಗಿ ಕಾಣುವ ಅವಕಾಶ ಕಲ್ಪಿಸಿ, ಹಾಗೆಯೇ ಏಡ್ಸ್ ಬಂದಿರುವವರೆಲ್ಲ ಬೇರೆಯವರಲ್ಲ, ನಮ್ಮವರು ಎನ್ನುವ ರೀತಿ ಭಾವಿಸಿ ಎಂಬುವ ಒಂದು ಆಶಾವಾದಿ ಕಲ್ಪನೆಯನ್ನು ನಾವು ಕೊಡಬಹುದು. ಇಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಅಂತ ರೇಡಿಯೋ ಯೂನಿವರ್ಸಿಟಿಯಿಂದ ಬರ್ತಾ ಇದ್ದೀನಿ. ನಾನು ಆರೋಗ್ಯ ಅಕ್ಷಯ ಅನ್ನೋ ಕಾರ್ಯಕ್ರಮ ಕೊಡ್ತಾ ಇದ್ದೀನಿ. ಅದರಲ್ಲಿ HIV ಬಗ್ಗೆ ಮಾತಾಡ್ತಾ ಇದ್ದೀನಿ ಸರ್. ಇದ್ರ ಬಗ್ಗೆ ತಮ್ಮ ಸ್ವಲ್ಪ ಕ್ವೆಶ್ಚನ್ ಕೇಳೋಣ ಅಂತ ಇದ್ದೀನಿ, ಕೇಳಬಹುದಾ ಸರ್? ಅದಕ್ಕೆ ತಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನನ್ನ ನೇಟಿವ್ ಪ್ಲೇಸ್ ಬಂದು ಬಳ್ಳಾರಿ ಹತ್ರ. ನಾನು ಇಲ್ಲೇ ಬೆಂಗಳೂರಲ್ಲಿ ಹಾಸ್ಟೆಲ್ ಇಟ್ಕೊಂಡು ಓದ್ಕೊಂಡು ಇಲ್ಲೇ ಇದ್ದೀನಿ. ನಿಜ ಹೇಳ್ಬೇಕಂದ್ರೆ ನಮ್ಮ ಹಾಸ್ಟೆಲ್ಲೇ ನಾನು ಬರೋಕೆ 1 ವರ್ಷ ಮುಂಚೆ ಒಂದು ಸೂಸೈಡ್ ಅಟೆಂಪ್ಟ್ ಆಯ್ತು. ಅದು ಯಾವ ತರ ಅಂತಂದ್ರೆ ಈ ತರ ಕಾಲ್ ಗರ್ಲ್ಸ್ ನ ಕಾಂಟ್ಯಾಕ್ಟ್ ಇಂದ ಅವ್ನಿಗೆ ಅದು HIV ಬಂದಿತ್ತು ಅಂತ ತಿಳ್ಕೊಂಡಿದೆ. ನಾನು ಬರೋಕೆ 1 ವರ್ಷ ಮುಂಚೆಲೆ ಅವನು ಸೂಸೈಡ್ ಅಲ್ಲಿ ತೀರೋದ. ಎಷ್ಟೋ ಜನ ಅವ್ನ್ ಹೇಳಿದ ಪ್ರಕಾರ ಬದುಕೋಕ್ ಆಸೆ ಭಾವನೆ ನಿನ್ಗೂ ಇರ್ಬೇಕು ಅಂತೆಲ್ಲ ಅವ್ನ್ ಆಸೆ ಹುಟ್ಟಿರೋ ಅವ್ನ್ ಏನಾಯ್ತೋ ಗೊತ್ತಿಲ್ಲ, ಈ ತರ ಆಗ್ಬಿಟ್ಟು ತೀರೋದ ಅಂತ ಕೇಳಲ್ಪಟ್ಟೆ. ಆಮೇಲೆ ಡೆಡ್ ಬಾಡಿನ ಊರಿಗೆ ಕಳಿಸ್ಲಾಯ್ತು. ಫಸ್ಟ್ ಆಫ್ ಆಲ್ ಇದು ಯಾವ ರೀತಿ ಬರೋದಕ್ಕೆ 4-6 ದಾರಿಗಳಿದೆ. ಅದಕ್ಕೆ ಒಂದು ಸೋಂಕಿರುವ ಸೂಜಿಗಳಿಂದ, ನೆಕ್ಸ್ಟ್ ಬ್ಲಡ್ ಇಂದ, ಈ ತರ ಆಮೇಲೆ ಅನೈತಿಕ ಸಂಬಂಧದಿಂದ ಬರ್ಬೋದು. ಆದ್ರೆ ಜನಗಳು ಯಾವ್ದ್ರಿಂದ ಬಂತು ಅಂತ ತಿಳ್ಕೊಳ್ದಿರಾ ಒಬ್ಬ ಪೇಷಂಟ್ ಗೆ HIV ವೈರಸ್ ಆಗ್ಬಿಟ್ಟು ನೆಕ್ಸ್ಟ್ ಏಡ್ಸ್ ರೋಗ ಬರುತ್ತೆ ಅನ್ನೋ ಒಂದು ವಿಚಾರ ಗೊತ್ತಾದ ತಕ್ಷಣ ಅವನಲ್ಲಿ ಅವರಲ್ಲಿ ಬರೋ ಭಾವನೆ ಏನಪ್ಪಾ ಅಂತಂದ್ರೆ, ಇವರು ಯಾವ್ದೋ ಅನೈತಿಕ ಸಂಬಂಧ ಇಟ್ಕೊಂಡಿದ್ದ, ಈ ತರ ಅವ್ರಿಗೆ ಭಾವನೆಗಳು ಬರುತ್ತೆ. ಸೊ ಇದು ಎಲ್ಲರಲ್ಲೂ ಇರಬಾರ್ದು. ಅದೊಂದು ಕಾಯಿಲೆ, ಅದೊಂದು ವೈರಸ್ ಆದ್ರಿಂದ ಹರಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹರಡೋಕೆ ಕೆಲವು ದಾರಿಗಳಿದೆ. ಅದು ಯಾವ ರೀತಿ ಬಂತು ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಇದ್ ಮಾಡ್ಬೇಕಾಗ್ಲಿ, ಸುಮ್ನೆ ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇಟ್ಕೋಬಾರ್ದು ಅನ್ನೋದು ನಮ್ಮದೇ. ಅದರಿಂದ ಏನಕ್ಕಂದ್ರೆ ಈಗಾಗಲೇ ಇಡೀ ಭಾರತದಲ್ಲಿ ಬಂದಿದ್ದು 1900 ದಶಕದಲ್ಲಿ ಅಂತ ಗೊತ್ತಾಗಿದ್ರು ಕೂಡ ತುಂಬಾ ಹಡ್ಕೊಂಡ್ಬಿಟ್ಟಿದೆ ಇಂಡಿಯಾದಲ್ಲಿ.
ಫಸ್ಟ್ ಆಫ್ ಆಲ್ ಈ ವಯಸ್ಸಾಗಿರೋರು ಬಂದಿದೆ ಕಾರಣ ಅದು ಅವ್ರು ಹರಡೋದಕ್ಕೆ ಸಾಧ್ಯತೆ ಕಡಿಮೆ ಇದೆ. ಈ ಯುವ ಜನತೆಯಲ್ಲಿ ಬಂದ್ಬಿಟ್ರೆ ತುಂಬಾ ಬಾಳ್ ಬದುಕಬೇಕಾದಂತವ್ರು ಹುಷಾರಾಗಿದ್ರೆ ಒಳ್ಳೇದು. ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀರಾ ಯಾ ಯಾ ಓಕೆ ಸರ್, ಇಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್. ನಮಸ್ತೆ ಮ್ಯಾಮ್, ನನ್ನ ಹೆಸರು ಚಿತ್ರ ಅಂತ. ನಾನು ರೇಡಿಯೋ ಯೂನಿವರ್ಸಿಟಿಯಿಂದ ಬರ್ತಾ ಇದ್ದೀನಿ. ಆರೋಗ್ಯ ಅಕ್ಷಯ ಅನ್ನೋ ಕಾರ್ಯಕ್ರಮದಲ್ಲಿ HIV ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಅದ್ರ ಬಗ್ಗೆ ಸ್ವಲ್ಪ ಪ್ರಶ್ನೆಗಳನ್ನ ಕೇಳೋಣ ಅಂತ ಇದ್ದೀನಿ. ನಾನು ಕೇಳಬಹುದಾ? ಓಕೆ, ತಮ್ಮ ಪರಿಚಯ ಮಾಡ್ಕೊಳ್ಳಿ ಮ್ಯಾಮ್. ನನ್ನ ಹೆಸರು ರುಕ್ಮಿಣಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ವಿಜಯನಗರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ ಮ್ಯಾಮ್, ಈ HIV ಎಫೆಕ್ಟೆಡ್ ಪೇಷಂಟ್ಸ್ ಗಳನ್ನ ನೀವು ನೋಡಿರ್ತೀರಾ. ಸಮುದಾಯ ಯಾವ ರೀತಿ ಅವ್ರನ್ನ ಟ್ರೀಟ್ ಮಾಡ್ತೀರಿ? ನೀವು ಇದುವರೆಗೂ ನೋಡಿದ್ದೀರಾ ಆ ತರ? ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಯಾವ ರೀತಿ ಅಂದ್ರೆ ಅವ್ರಿಗೋಸ್ಕರ ಕೇರ್ ಅಂಡ್ ಸಪೋರ್ಟ್ ಸೆಂಟರ್ ಇದೆ, ಹಲವಾರು NGOs ಕೂಡ ವರ್ಕ್ ಮಾಡ್ತಾರೆ. ಎಲ್ಲಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ತಾಲೂಕು ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್, ಮೆಡಿಕಲ್ ಕಾಲೇಜ್ ಎಲ್ಲಾ ಕಡೆನೂ HIV ಪೇಷಂಟ್ಗೋಸ್ಕರ ಎಲ್ಲ ಸ್ಟಿಗ್ಮಾ ಅಂಡ್ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅಂತ ಎಲ್ಲಾ ರೀತಿಯ ಸೌಲಭ್ಯ ಸರ್ಕಾರದಿಂದ ಮತ್ತೆ ನ್ಯಾಕೋ ಇಂದ ಮತ್ತೆ WHO ಇಂದ ಸಪೋರ್ಟ್ ಸಿಗ್ತಾ ಇದೆ. ಸಾಮಾನ್ಯ ಕ್ಯಾನ್ಸರ್ ಪೇಷಂಟ್ಗೆ ಮತ್ತೆ ಶುಗರ್ ಪೇಷಂಟ್ಸ್ಗೆಲ್ಲ ಯಾವ ರೀತಿ ಟ್ರೀಟ್ಮೆಂಟ್ ಸಿಗ್ತಾ ಇದೆಯೋ ಅದೇ ರೀತಿ HIV ಪೇಷಂಟ್ ಕೂಡ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಈ HIV ಅವೇರ್ನೆಸ್ ಬಗ್ಗೆ ನೀವೇನ್ ಹೇಳಕ್ಕೆ ಇಷ್ಟಪಡ್ತೀರಾ ಯುವ ಜನತೆಗೆ? HIV ಅವೇರ್ನೆಸ್ ಅಂದ್ರೆ ಅವರು ಆದಷ್ಟು ಅದ್ರ ಬಗ್ಗೆ ತಿಳ್ಕೊಳ್ಬೇಕು. ಮತ್ತೆ ಅದು ಒಂದು HIV ಯಾವ ರೀತಿ ಬರುತ್ತೆ ಅಂತ ತಿಳ್ಕೊಂಡ್ರೆ ಅದ್ರ ಕಡೆ ಅವರು ಆ ಕೆಲಸ ಮಾಡೋದಿಕ್ಕೆ ಅವರು ಮೋಟಿವೇಟ್ ಆಗೋದಿಲ್ಲ. ಮತ್ತೆ ಇದಕ್ಕೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಇಲ್ಲ. ಫಸ್ಟ್ ಅದನ್ನ ಯುವ ಜನತೆ ತಿಳ್ಕೊಬೇಕು. ಮತ್ತೆ ಕಂಟ್ರೋಲ್ ಕಾಂಡಮ್ ಮುಂದಕ್ಕೆ ಏನಾದ್ರೂ ಪ್ರಿಕಾಷನ್ಸ್ ತಗೊಬೇಕು ಅಂದ್ರೆ ಕಾಂಡಮ್ ಯೂಸ್ ಮಾಡ್ಕೊಬೇಕು. ಅದಕ್ಕಿಂತ ಬೆಸ್ಟ್ ಅಂದ್ರೆ ಆ ಒಂದು ಲೈಂಗಿಕ ಸಂಪರ್ಕಕ್ಕೆ ಹೋಗದಿರೋದು ಒಳ್ಳೆಯದು. ಓಕೆ ಮ್ಯಾಮ್, ಇಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಮ್ಯಾಮ್. ನಮಸ್ತೆ ಮ್ಯಾಮ್, ನನ್ನ ಹೆಸರು ಚಿತ್ರ ಅಂತ. ನಾನು ರೇಡಿಯೋ ಯೂನಿವರ್ಸಿಟಿಯಿಂದ ಬರ್ತಾ ಇದ್ದೀನಿ. ನಾನು ಆರೋಗ್ಯ ಅಕ್ಷಯ ಅನ್ನೋ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀನಿ. ಪ್ಲಸ್ HIV ಬಗ್ಗೆ ಅದ್ರ ಬಗ್ಗೆ ಮಾಹಿತಿ ನೀಡೋಣ ಅಂತ ಇದ್ದೀನಿ. ಇದ್ರ ಬಗ್ಗೆ ಸ್ವಲ್ಪ ಕ್ವಶನ್ ಕೇಳೋಣ ಅಂತ ಇದ್ದೀನಿ. ಅದಕ್ಕೆ ಮುಂಚೆ ತಮ್ಮ ಪರಿಚಯ ಮಾಡ್ಕೊಳ್ತೀರಾ? ಸೊ ನನ್ನ ಹೆಸರು ಶೋಭಾ ಅಂತ ಹೇಳಿ, ನಾನು ಪ್ರಸ್ತುತ ಗವರ್ಮೆಂಟ್ ಕಾಲೇಜಲ್ಲಿ ಉಪನ್ಯಾಸಕಿಯಾಗಿ ಪತ್ರಿಕೋದ್ಯಮದ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮಸ್ತೆ. ನಮಸ್ತೆ ಮ್ಯಾಮ್. ಓಕೆ, ಈ HIV ಎಫೆಕ್ಟೆಡ್ ಪೇಷಂಟ್ಸ್ ಗಳನ್ನ ನೀವು ತುಂಬಾ ಕಾಣಿರ್ತೀರಾ. ನೀವು ಈ ಸಮುದಾಯ ಯಾವ ರೀತಿ ಅವ್ರನ್ನೆಲ್ಲ ಟ್ರೀಟ್ ಮಾಡ್ತಿದೆ ಅಂತ ಹೇಳ್ತೀರಾ? ಸೊ ಈಗ ಹಲವಾರು ಸಮುದಾಯಗಳು ಬಂದಿದ್ದಾವೆ, ಅರ್ಥ ಆಯ್ತಾ? NGOs ಇರ್ಬೋದು, ಅಂದ್ರೆ ಸ್ವಯಂ ಪ್ರೇರಿತರಾಗಿ ಮಾಡೋ ಸಮಾಜಕ್ಕೆ ಸೇವೆಯನ್ನು ಮಾಡುವಂತಹ ಎಷ್ಟೋ ಜನಗಳು, ಯುವಕರೇ ಎಸ್ಪೆಷಲಿ ಯೂತ್ಸ್ ಇರ್ಬೋದು, ಯುವತಿಯರು ಸಹ HIV ಪೀಡಿತರಾಗಿರೋರು ಸಹ ನಾನು ಪತ್ರಿಕೆಗಳಲ್ಲಿ ಓದಿದ್ದೀನಿ, ಮತ್ತೆ ಈ ಮಾಧ್ಯಮಗಳಲ್ಲೂ ಅವರ ಒಂದು ಸಂದರ್ಶನವನ್ನ ನಾನು ಓದಿದ್ದೀನಿ. ಸೊ ಅಕಾರ್ಡಿಂಗ್ ಟು ದಟ್ ಏನಂತ ಅಂತಂದ್ರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನನ್ನ ಕುಟುಂಬದಲ್ಲಿ ನನಗಾಗಿರೋ ತರ ಬೇರೆಯವ್ರಿಗೆ ಆಗೋದ್ ಬೇಡ. ಸೊ ದೇ ಆರ್ ಗಿವಿಂಗ್ ಲಾಟ್ ಆಫ್ ಸರ್ವಿಸ್ ಅಬೌಟ್ ದಿಸ್. ಅಂದ್ರೆ ಅದಕ್ಕೋಸ್ಕರ ಹೆಚ್ಚು ಸೇವೆಯನ್ನ ಮಾಡ್ತಾ ಇದಾರೆ, ತೊಡಗಿಸ್ಕೊಂಡು ಇದ್ದಾರೆ. ಸೊ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಅಲ್ಲಿ ಅವ್ರಿಗೆ ತಿಳುವಳಿಕೆಯನ್ನ ಕೊಡ್ತಾರೆ. ಸೊ HIV ಪೀಡಿತರು ಇದ್ರು ಅವ್ರಿಗೆ ಮೊದಲು ಅವ್ರು ಏನ್ ಕೊಡ್ಬೇಕಂದ್ರೆ ಆತ್ಮವಿಶ್ವಾಸವನ್ನ ತುಂಬಬೇಕು ಅವ್ರಿಗೆ. ಸೊ ನಿಂಗೆ HIV ಬಂದ್ಬಿಟ್ಟಿದೆ, ನೀನ್ 3 ತಿಂಗಳಲ್ಲಿ ಸತ್ತೋಗ್ತೀಯ ಅಂತಂದ್ರೆ ಅವ್ನು 1 ತಿಂಗಳಿಗೆ ಸತ್ತೋಗ್ತಾನೆ. ಸೊ ಅಂತವ್ರಿಗೆ ಇಂಥ ಸ್ವಯಂ ಸೇವಕರು ಏನ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಅವನಲ್ಲಿ ತನ್ನ ಒಂದು ವಿಶ್ವಾಸವನ್ನ ತುಂಬಿ ಅವನಿಗೆ ಒಳ್ಳೆಯ ಆಹಾರದ ಬಗ್ಗೆ ಮಾಹಿತಿ ಕೊಡ್ತಾರೆ, ವ್ಯಾಯಾಮದ ಬಗ್ಗೆ. ಆಮೇಲೆ ಈಗ ಹಲವಾರು ಒಂದು ಟ್ರೀಟ್ಮೆಂಟ್ ಗಳು ಬಂದಿದೆ HIV ಸಂಬಂಧಪಟ್ಟಿರೋಂಗೆ. ಸೊ ಹಲವಾರು ಜನ ಇನ್ನೂ ಸಹ ವಾಸಿ ಆಗ್ತಾ ಇದ್ದಾರೆ. ಮತ್ತೆ ಕಂಟ್ರೋಲ್ ಇಟ್ಕೊಂಡು ಈಗಲೂ 20-30 ವರ್ಷದಿಂದ HIV ಪೀಡಿತರಾಗಿರೋರು ತಮ್ಮ ಜೀವನವನ್ನು ಸರಾಗವಾಗಿ ನಡೆಸ್ತಾನು ಬರ್ತಾ ಇದ್ದಾರೆ, ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಈ ನಿಟ್ಟಿನಲ್ಲಿ ಇನ್ನೂ ಹಲವಾರು ಸಂಸ್ಥೆಗಳು, ಹಾಸ್ಪಿಟಲ್ಗಳಿರ್ಬಹುದು ಅಥವಾ NGOs ಇರ್ಬಹುದು ಅಥವಾ ಸ್ವಯಂ ಸೇವಕರಿರ್ಬಹುದು, ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಹೇಳ್ಬೇಕಂತ ಅಂದ್ರೆ ಈಗ ಸ್ವಲ್ಪ ಮಟ್ಟಿಗೆ ಅದರ ಒಂದು ನಿಯಂತ್ರಣ ಇರಬಹುದು, ಕಾಣಬಹುದು. ಯಾಕಂದ್ರೆ ಮಾಧ್ಯಮಗಳು ಸಹ ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನ ಕೊಡ್ತಾ ಇರೋದ್ರಿಂದ ಸೊ ಹಲವಾರು ಬದಲಾವಣೆಗಳನ್ನ ನಾವು ಕಾಣಬಹುದಾಗಿದೆ. ಓಕೆ ಮ್ಯಾಮ್, ಈ HIV ವೈರಸ್ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಯುವ ಜನತೆಗೆ? ಸೊ ನಾನು ಏನ್ ಹೇಳ್ತೀನಿ ಅಂತ ಅಂದ್ರೆ, ಸೊ ಯಾವುದೇ ರೀತಿಯಾದಂತಹ ಒಂದು ಇದಿರ್ಲಿ, ಕೆಟ್ಟದನ್ನ ಮಾಡೋಕ್ ಮುಂಚೆ ಹಲವಾರು ಸರ್ತಿ ಅವ್ರು ಯೋಚನೆ ಮಾಡಿ, ಡ್ರಗ್ ಅಡಿಕ್ಟ್ಸ್ ಇರ್ಬೋದು ಅಥವಾ ಈ ಲೈಂಗಿಕ ಅದ್ರ ಬಗ್ಗೆ ಪೂರ್ಣವಾಗಿ ತಿಳ್ಕೊಳ್ಳಿ, ಅರ್ಥ ಆಯ್ತಾ? ನಮ್ಮ ಭಾರತದಲ್ಲಿ ಸಂಸ್ಕೃತಿಯಲ್ಲಿ ಏನಿದೆ, ಮದುವೆ ಆದ್ಮೇಲೆ ಎಲ್ಲದಕ್ಕೂ ಮುಕ್ತವಾಗಿರುವಂತಹ ಒಂದು ವಾತಾವರಣನ ಯಾಕೆ ಕಲ್ಪಿಸ್ತಾರೆ ಅಂತ ಅಂದ್ರೆ ನಮ್ಮ ಒಂದು ಯುವ ಜನರಲ್ಲಿ ಅವಾಗ ಒಂದು ಬುದ್ಧಿಮಟ್ಟ ಬೆಳೆದಿರುತ್ತೆ, ಜೀವನದ ಬಗ್ಗೆ ತಿಳ್ಕೊಂಡಿರ್ತಾರೆ ಅಲ್ವಾ? ಸೊ ಅವರು ಇನ್ನೂ ಒಂದು
ದಾಂಪತ್ಯ ಜೀವನವನ್ನ ಒಂದು 50, 30, 40 ವರ್ಷದವರೆಗೂ ಸವಿಸ್ಕೊಬಹುದು. ಸೊ ಇವ್ರು ತನ್ನದೇ ಆದಂತಹ ಈ ಹಲವಾರು ಪಾಶ್ಚಿಮಾತ್ಯ ಒಂದು ಸಂಸ್ಕೃತಿ ಆ ಕಡೆ ಆಕರ್ಷಣೆಗೊಂಡ್ಬಿಟ್ಟು ಇಷ್ಟ ಬಂದಂಗೆ ತಮ್ಮ ಜೀವನವನ್ನ ನಡೆಸ್ಕೊಂಡ್ರೆ ಅಲ್ಲಿ ಏನಾಗತ್ತೆ ಅಂತಂದ್ರೆ ಈ ರೀತಿ ಹಲವಾರು ತೊಂದರೆಗಳ ಎಡೆ ಮಾಡ್ತಾ ತಾವಷ್ಟೇ ಅದನ್ನ ಅನುಭವಿಸೋದಲ್ದೆ ಇತರರಿಗೂ ಅದನ್ನ ಹರಡಿ ಸಮಾಜದ ತನ್ನ ಸ್ವಾಸ್ಥ್ಯ ಅಷ್ಟೇ ಅಲ್ಲ ಸಮಾಜದ ಒಂದು ಸ್ವಾಸ್ಥ್ಯವನ್ನು ಸಹ ಹಾಳು ಮಾಡ್ತಾರೆ. ಅದಕ್ಕೆ ನಾನು ಯುವ ಜನರಲ್ಲಿ ಏನ್ ಕೇಳ್ಕೊಳ್ತೀನಿ ಅಂದ್ರೆ ಮೊದಲು ನೀವು ಪ್ರಾಮುಖ್ಯತೆಯನ್ನ ಶಿಕ್ಷಣಕ್ಕೆ ಕೊಡಿ, ತನ್ನ ಜೀವನದ ಬಗ್ಗೆ ಕೊಡಿ, ಆರೋಗ್ಯದ ಬಗ್ಗೆ ಕೊಡಿ. ಅರ್ಥ ಆಯ್ತಾ? ಸೊ ಯಾವಾಗ ನೀವು ಸರಿ ದಾರಿಯಲ್ಲಿ ಸರಿ ಗುರಿಯನ್ನ ಮುಟ್ತೀರಾ ಅವಾಗ ನಿಮ್ಮ ಬದುಕು ಚೆನ್ನಾಗಿರುತ್ತೆ, ಈ ಸುತ್ತಮುತ್ತ ಇರುವಂತಹ ಪರಿಸರನೂ ಚೆನ್ನಾಗಿರುತ್ತೆ, ಸಮಾಜನೂ ಚೆನ್ನಾಗಿರುತ್ತೆ, ಹಾಗೆ ನಮ್ಮ ದೇಶನೂ ಚೆನ್ನಾಗಿರುತ್ತೆ. ಅಷ್ಟೇ. ಓಕೆ ಮ್ಯಾಮ್, ಇಷ್ಟೊತ್ತು ನಮ್ಮೊಂದಿಗೆ ಇಷ್ಟು ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮ್ಯಾಮ್. ನಿಮಗೂ ಸಹ ಧನ್ಯವಾದಗಳು. ಓಕೆ. ನಮಸ್ತೆ ಮೇಡಮ್, ನನ್ನ ಹೆಸರು ಚಿತ್ರ ಅಂತ. ನಾನು ರೇಡಿಯೋ ಯೂನಿವರ್ಸಲ್ 106.8 ಇಂದ ಬರ್ತಾ ಇದ್ದೀನಿ. ನಾನು ಆರೋಗ್ಯ ಅಕ್ಷಯ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಇದು HIV ಮತ್ತು AIDS ಸೋಂಕಿರೋ ವ್ಯಕ್ತಿಗಳ ಪರಿಚಯಗಳ ಬಗ್ಗೆ. ಓಕೆ, ನಿಮ್ಗೆ ಸ್ವಲ್ಪ ಅದ್ರ ಬಗ್ಗೆ ಕ್ವಶನ್ ಕೇಳೋಣ ಅಂತ ಇದ್ದೀನಿ ಮ್ಯಾಮ್. ಫಸ್ಟ್ ನಿಮ್ಮ ಪರಿಚಯನ ಮಾಡ್ಕೊಡಿ ಮ್ಯಾಮ್. ನಮ್ರತಾ. HIV ಪೇಷಂಟ್ಸ್ ಗಳನ್ನ ನೀವು ನೋಡಿರ್ತೀರಾ, ಕೆಲವು ತುಂಬಾ ಅಫೆಕ್ಟ್ ಆಗಿರೋರೆಲ್ಲ ನೋಡಿರ್ತೀರಾ. ಅವ್ರ ಬಗ್ಗೆ ಏನ್ ಹೇಳಿರ್ತೀರಾ? ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರು ತುಂಬಾನೇ ಒಂಥರ ಮೆಂಟಲಿ ಸ್ಟ್ರೆಸ್ ಆಗಿರ್ತಾರೆ. ಯಾಕಂದ್ರೆ ಈಗ ಕಾಮನ್ ಪೀಪಲ್ಸ್ ಅವರಿಗೆ ಏನಂತ ಅಂದ್ರೆ ಅವ್ರ ಜೊತೆ ಸೇರ್ಬಾರ್ದು, ಅವ್ರ ಜೊತೆ ಊಟ ಮಾಡಬಾರ್ದು, ಆತರ ಈ ತರ ಅಂತ ಎಲ್ಲ ಹೇಳಿರ್ತಾರೆ. ಇವನ್ ಅವ್ರ ಪೇರೆಂಟ್ಸ್ ಪಾಪ ಹೆಂಡತಿ ತಪ್ಪಿರಲ್ಲ, ಸಮ್ ಹಸ್ಬೆಂಡ್ ಅದ್ ಬಂದಿದ್ರು ಕೂಡ ಅವ್ರ ಮಗಳಾದ್ರೂ ಕೂಡ ಅವ್ರನ್ನ ಮನೆಗೆ ಸೇರ್ಸೋದಿಲ್ಲ, ಆತರ ಎಲ್ಲ ಮಾಡ್ತಿರ್ತಾರೆ. ಪಾಪ ಅವ್ರಿಗೆ ತುಂಬಾ ಇದು ಹೆಚ್ಚಾಗಿ ಜನರಲ್ ಪೀಪಲ್ಸ್ ಅಂತ ನೋಡಬಹುದಾ, ಇಲ್ಲ ಕಾಮನ್ ಪೀಪಲ್ಸ್ ಅಂತ ನೋಡಿದ್ರೆ ಯೂತ್ ಅಂತ ಸಪರೇಟ್ ಆಗಿ ಡಿವೈಡ್ ಮಾಡಬಹುದಾ? ಕಾಮನ್ ಪೀಪಲ್ಸ್ ತುಂಬಾ HIV ಪೇಷಂಟ್ಸ್ ಎಲ್ಲ ಜಾಸ್ತಿ ಇರೋದಂದ್ರೆ ಲಾರಿ ಡ್ರೈವರ್ಸ್ಗಳೇ ಜಾಸ್ತಿ. ಔಟ್ ಆಫ್ ಸ್ಟೇಷನ್ ಹೋಗ್ತಾರಲ್ಲ ಅವರೇ ಜಾಸ್ತಿ ಇರುತ್ತೆ. ಅದೇಗೆ ಏನ ಸೆಕ್ಷುವಲ್ ಕನೆಕ್ಷನ್ ಬೇರೆಯವ್ರ ಹತ್ರ ಇಟ್ಕೊಂಡಿರ್ತಾರೆ. ಸೊ ಅದ ಮತ್ತೆ ಹೆಂಡತಿ ಅಲ್ದಿರನೆ ಬೇರೆಯವ್ರ ಜೊತೆ ಸೆಕ್ಸ್ ಕನೆಕ್ಷನ್ ಇಟ್ಕೊಂಡಿದ್ರು ಸಹ HIV ಬರುತ್ತೆ. ಸೊ ಈ ತರ ಬರುತ್ತೆ ಅಂತ ಹೇಳ್ಬೋದು. ಓಕೆ, ಇಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಇಷ್ಟೊತ್ತು ನೀವು ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಚಿತ್ರ ಅವರು ನಮ್ಮ GSGC ಕಾಲೇಜಿನ ವಿದ್ಯಾರ್ಥಿ ಮತ್ತು ಶಿಕ್ಷಕರೊಂದಿಗೆ ಅವರಲ್ಲಿದ್ದಂತ ಒಂದು ಅಭಿಪ್ರಾಯ ಮನೋಭಾವನೆಯಿಂದ ಅವರು ಮಾತಾಡಿದ ರೀತಿ ನೀವು ಕೇಳಿದ್ರಲ್ಲ ಸ್ನೇಹಿತರೆ. ನಾನು ಸಹ ಇನ್ನೇನು ಹೊರಡ ಸಮಯ ಆಯಿತು. ನೀವು ಅಲ್ಲಿ ತನಕ ಕೇಳ್ತಾ ಇರ್ರಿ ರೇಡಿಯೋ ಯೂನಿವರ್ಸಲ್ 106.8 ಇಟ್ಸ್ ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಅಜ್ಜೆ ಲವ್ಲಿ ಗೆಳೆಯ ಚಂದನ್. ನಿಮಗೋಸ್ಕರ ಒಂದು ಸೊಗಸಾದ ಗೀತೆ ಬರ್ತಾ ಇದೆ, ಕೇಳ್ತಾ ಇರಿ, ಸದಾ ನಗ್ತಾ ಇರಿ ಸ್ನೇಹಿತರೆ. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ഇരുളിന്റെ ಬೆಳಕುಂಟು ತೋರಿಸಿರಿ. ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ಮನವೇ ಓ ಮನವೇ ನೀ ಅಳುಕದಿರು, ಮಳೆಯೋ ಭರಸಿಡಿಲೋ ನೀ ನಡೆಯುತ್ತಿರು. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಆ ಮನಸ್ಸು ಎಂಬ ಕನ್ನಡಿಯು ಒಡೆದು ಹೋಗಬಾರದು, ಬಾಳು ಒಂದು ಗೋಳು ಅಂತ ಓಡಿ ಹೋಗಬಾರದು. ಯಾರಿಗಿಲ್ಲಿ ನೋವಿಲ್ಲ, ಯಾರಿಗಿಲ್ಲಿ ಸಾವಿಲ್ಲ, ಕಾಲ ಕಳೆದ ಹಾಗೆ ಎಲ್ಲ ಮಾಯವಾಗುವಂಥದು. ಉಳಿಪೆಟ್ಟು ಬೀಳುವ ಕಲ್ಲಿ ಶಿಲೆಯಾಗಿ ನಿಲ್ಲುವುದು, ದಿನ ನೋವ ನುಂಗುವ ಜೀವವೇ ನೆಲೆಯ
ಇಲ್ಲಿ ನನಸಾಗೋ ಒಳ್ಳೆ ಕಾಲವು ಮುಂದೆ ಇದೆ. ಮನವೇ ಓ ಮನವೇ ನೀ ಕುಗ್ಗದಿರು, ಬೆಟ್ಟ ಬಯಲಿರಲಿ ನೀ ನುಗ್ಗುತ್ತಿರು. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ഇരുളിന്റെ ಬೆಳಕುಂಟು ತೋರಿಸಿರಿ. ನೋವು ನಲಿವು ಅನ್ನೋದು ಬಾಳ ರೈಲು ಕಂಬಿಗಳು, ನಡುವೆ ನಮ್ಮದೇ ಪಯಣ ನಗುತ್ತ ಸಾಗು ಹಗಲಿರುಳು. ಏನಿ ಬರಲಿ ಬಾಳಿನಲಿ ಧ್ಯೇಯ ಒಂದು ಜೊತೆ ಇರಲಿ, ಏಳು ಬೇಳು ಎಲ್ಲ ದಾಟಿ ಏಳುತ್ತೀವಿ ನಾವುಗಳು. ಅವಮಾನ ಎಲ್ಲರಿಗುಂಟು ಈ ಲೋಕದ ಸೃಷ್ಟಿಯಲ್ಲಿ, ನಾವೆಲ್ಲರೂ ಎಂದು ಬಂದೆ ಆ ದೇವರ ದೃಷ್ಟಿಯಲ್ಲಿ. ಬಾಳಿಗೊಂದು ಅರ್ಥವಿದೆ, ಹೆಜ್ಜೆಗೊಂದು ದಾರಿ ಇದೆ, ನಮ್ಮ ಆತ್ಮಬಲ ನಮ್ಮ ಜೊತೆ ಇರಲು ಆಕಾಶವೇ ಅಂಗೈಲಿ. ಮನವೇ ಓ ಮನವೇ ನೀ ಬದಲಾಗು, ಏನೇ ಸಾಧನೆಗೂ ನೀ ಮೊದಲಾಗು. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ഇരുളിന്റെ ಬೆಳಕುಂಟು ತೋರಿಸಿರಿ. ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ಮನವೇ ಓ ಮನವೇ ನೀ ಅಳುಕದಿರು, ಮಳೆಯೋ ಭರತಿಡಿಲೋ ನೀ ನಡೆಯುತ್ತಿರು.